ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ಮತ್ತಷ್ಟು ರಂಗೇರುತ್ತ ಸುಧಾಕರ್ ವರ್ಸಸ್ ಅಲೋಕ್ ಕುಮಾರ್ ಫೈಟ್ ಮತ್ತೊಂದು ಮುಗಿಲಿನತ್ತ ಸಾಗ್ತಿದೆಯಾ? ಕಾಂಗ್ರೆಸ್ನ ಮಾಜಿ ಶಾಸಕ ಬಿಜೆಪಿ ಅಭ್ಯರ್ಥಿ ಆಗ್ತಾರ? ಎಲ್ಲ ಪ್ರಶ್ನೆಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅರಿತಾಗ್ತಾ ಇದೆ. ಹೌದು, ಇನ್ನೇನು ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಎನ್ನುವಂತೆ 2-3 ತಿಂಗಳಲ್ಲಿ ಚುನಾವಣೆ ಪ್ರಕ್ರಿಯೆಗಳೇ ಮುಗಿಯುವ ಹಂತಕ್ಕೆ ನಾವೆಲ್ಲ ಬಂದಿದ್ದೇವೆ. ಆದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯೇ ಅಭ್ಯರ್ಥಿ ಆಯ್ಕೆಯಲ್ಲಿ ಬಹುದೊಡ್ಡ ಗೊಂದಲಗಳು ಶುರುವಾಗ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಲೋಕಸಭಾ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಮತ್ತೊಂದು ಕಡೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಆರ್. ಶ್ರೀನಿವಾಸ್ ಪುತ್ರ ಅಲೋಕ್ ಕುಮಾರ್ ಕೂಡ ಟಿಕೆಟ್ಗಾಗಿ ತೀವ್ರ ಲಾಬಿ ನಡೆಸ್ತಾ ಇದ್ದಾರೆ. ಇಬ್ಬರು ಮದಗಜಗಳ ಕಾಳಗದಲ್ಲಿ ಮೂರನೆಯವರಿಗೆ ಏನಾದ್ರೂ ಬಿಜೆಪಿ ಟಿಕೆಟ್ ನೀಡುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆದ್ದಿದ್ದಂತಹ ಬಿ.ಎನ್. ಬಚ್ಚೇಗೌಡ ಬಹುತೇಕ ಬಿಜೆಪಿಯಿಂದ ಹೊರಗಡೆ ಕಾಲಿಟ್ಟಿದ್ದಾರೆ. ಈ ಬಾರಿ ಅವರು ಟಿಕೆಟ್ ಕೇಳಿದ್ರು ಕೂಡ ಕೊಡುವ ಮನಸ್ಥಿತಿಯಲ್ಲಿ ಬಿಜೆಪಿ ಮತ್ತು ಬಿಜೆಪಿ ಹೈಕಮಾಂಡ್ ಇಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿಯಲ್ಲಿ ಬಹುದೊಡ್ಡ ಫೈಟ್ ನಡೀತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಕೇಂದ್ರ ಬಿಜೆಪಿ ನಾಯಕತ್ವ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರನ್ನು ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ನಿಂದ ಬಿಜೆಪಿಗೆ ಕರೆತಂದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನು ಅಭ್ಯರ್ಥಿಯಾಗಿಸುವ ನಿಟ್ಟಿನಲ್ಲಿ ಬಹುದೊಡ್ಡ ದಾಳ ಉಳಿಸಿದೆ ಎನ್ನುವ ಚರ್ಚೆಯೂ ಕೂಡ ನಡೀತಾ ಇದೆ. ಯಾಕೆಂದ್ರೆ ಶಿವಶಂಕರ ರೆಡ್ಡಿ 1999ರಲ್ಲಿ ಮೊದಲ ಬಾರಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕೂಡ ಅವರಿಗೆ ಟಿಕೆಟ್ ಸಿಗೋದಿಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲ್ತಾರೆ. 2004, 2008, 2013 ಮತ್ತು 2018 4 ಬಾರಿ ಕಾಂಗ್ರೆಸ್ನಿಂದ ಆಯ್ಕೆ ಆಗ್ತಾರೆ. 2023ರಲ್ಲಿ ಬಿಜೆ ಪುಟ್ಟಸ್ವಾಮಿ ಗೌಡರ ವಿರುದ್ಧ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರು ಸೋಲ್ತಾರೆ. ಈಗ ಅದೇ ಬಿಜೆ ಪುಟ್ಟಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಟ್ಟಿದ್ದಾರೆ. ಅವರ ಸಹೋದರ ಸ್ಟಾರ್ ಚಂದ್ರು ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡುವ ಚರ್ಚೆಯೂ ಕೂಡ ನಡೀತಾ ಇದೆ. ಶರತ್ ಬಚ್ಚೇಗೌಡ ಮತ್ತು ಬಿಜೆ ಪುಟ್ಟಸ್ವಾಮಿ ಗೌಡ ಇಬ್ಬರು ಕೂಡ ಮಾವಾಳಿಯಂತಿರು. ಈ ಎಲ್ಲ ಹಿನ್ನೆಲೆಯೊಳಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ನನಗೆ ಟಿಕೆಟ್ ಕೊಡೋದಿಲ್ಲ, ಕಾಂಗ್ರೆಸ್ ನನ್ನ ಮೂಲೆ ಗುಂಪು ಮಾಡುತ್ತೆ, ಬಿಜೆ ಪುಟ್ಟಸ್ವಾಮಿ ಗೌಡರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬಹುದು, ಆಗ ನನ್ನ ರಾಜಕೀಯ ಜೀವನ ಅತಂತ್ರವಾಗುತ್ತೆ, ರಾಜಕೀಯ ಭವಿಷ್ಯ ಮಂಕಾಗುತ್ತೆ ಅಂತ ದೂರದೃಷ್ಟಿಯ ಆಲೋಚನೆಯಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ, ಮಾಜಿ ಸಚಿವ, ಮಾಜಿ ಉಪ ಸಭಾಪತಿ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರು ಏನಾದ್ರೂ ಯೋಚಿಸುತ್ತಿದ್ದಾರಾ? ಆ ಮೂಲಕ ಬಿಜೆಪಿ ಈ ನಾಯಕನಿಗೆ ಗಾಳ ಹಾಕಿದೆಯಾ ಅನ್ನುವ ಚರ್ಚೆ ಕೂಡ ನಡೀತಾ ಇದೆ. ಒಂದು ಕಡೆ ಬಿಜೆಪಿಯಲ್ಲಿ ಇಬ್ರು, ಒಬ್ಬ ಹಾಲಿ ಶಾಸಕನ ಪುತ್ರನಿಗೆ, ಒಬ್ಬ ಮಾಜಿ ಸಚಿವನಿಗೆ, ಇಬ್ಬರು ಕೂಡ ಫೈಟ್ ನಡೀತಾ ಇದೆ ಟಿಕೆಟ್ಗಾಗಿ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರು ಕಾಂಗ್ರೆಸ್ನ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಕೂಡ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಮತ್ತು ಯುವ ನಾಯಕ ರಕ್ಷಾರಾಮಯ್ಯ ಮಧ್ಯೆ ಬಹುದೊಡ್ಡ ಫೈಟ್ ನಡೀತಾ ಇದೆ, ಲಾಬಿನೂ ನಡೀತಾ ಇದೆ. ಈ ಇಬ್ಬರ ನಡುವೆ ಶಿವಶಂಕರ ರೆಡ್ಡಿ ಅವರಿಗೆ ಟಿಕೆಟ್ ಬಹುತೇಕ ಸಿಗೋ ಸಾಧ್ಯತೆ ಕಡಿಮೆ ಎನ್ನುವ ಚರ್ಚೆಯ ನಡುವೆ ಬಿಜೆಪಿಯ ಆಫರ್ನ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರು ಯಾವ ರೀತಿ ಸ್ವೀಕರಿಸ್ತಾರೆ, ಒಪ್ಕೊಳ್ತಾರ? ಒಂದು ಮೂಲಗಳ ಪ್ರಕಾರ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಶಿವಶಂಕರ ರೆಡ್ಡಿ ಅವರು ಬಿಜೆಪಿಗೆ ಹೋದ್ರೆ ಬಹುದೊಡ್ಡ ಲಾಭವಾಗುತ್ತೆ ರಾಜಕೀಯವಾಗಿ. ಕಾಂಗ್ರೆಸ್ 2028 ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಡುತ್ತೋ ಇಲ್ಲೋ ಅನ್ನೋ ಅನಿಶ್ಚಿತತೆ ಕೂಡ ಅವ್ರನ್ನ ಕಾಡ್ತಾ ಇದೆ. ಜೊತೆಗೆ ಬಿಜೆಪಿಯ ಈ ಆಫರ್ ಕೇಂದ್ರದಲ್ಲಿ ಮೋದಿಯ ಅಲೆಯಲ್ಲಿ ಗೆದ್ರೂ ಗೆಲ್ಲಬಹುದು, ಒಂದು ಪ್ರಯತ್ನ ಮಾಡೇ ಬಿಡೋಣ ಅನ್ನುವ ಆಲೋಚನೆಯಲ್ಲಿ ಮಾಜಿ ಶಾಸಕ ಎನ್.ಎಚ್. ಶಿವಶಂಕರ ರೆಡ್ಡಿ ಅವರು ಏನಾದ್ರೂ ಇದಾರಾ ಅನ್ನುವ ಚರ್ಚೆಗೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರ ಆದಿಯಾಗಿ ಬಿಜೆಪಿಯ ಕೆಲವು ನಾಯಕರಲ್ಲಿ ಕೂಡ ಇದು ಆತಂಕಕ್ಕೆ ಮನೆ ಮಾಡಿದೆ. ಯಾಕೆಂದ್ರೆ ಸುಧಾಕರ್ ಇನ್ನು 4 ವರ್ಷ ರಾಜಕೀಯ ಪುನರ್ಜೀವನಕ್ಕಾಗಿ ಕಾಯಬೇಕಿದೆ. ಯಾವುದೇ ರೀತಿಯ ಚುನಾವಣೆಗಳ ಹತ್ತಿರದಲ್ಲಿ ಯಾವುದೂ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ರೆ ಒಂದು ವೇಳೆ ಅವರ ರಾಜಕೀಯ ಸ್ಥಾನಮಾನ, ಅವರ ಭವಿಷ್ಯ ಮತ್ತಷ್ಟು ಭದ್ರವಾಗುತ್ತೆ. ಬಿಜೆಪಿಯೊಳಗೆ ಕೂಡ ಏನು ಬಾಂಬೆ ಬಾಯ್ಸ್, ವಲಸೆ ಹಕ್ಕಿಗಳು ಅಂತ ಕರೆಸಿಕೊಳ್ಳುವ ಈ ಗುಂಪಿಗೆ ಬಹುದೊಡ್ಡ ಹಿನ್ನಡೆಯಾಗಿತ್ತು.
ಹುಣಸೂರಿನಿಂದ ಸ್ಪರ್ಧಿಸಿ ಸೋತಂತಹ ಎಚ್ ವಿಶ್ವನಾಥ್ ಅವರ ಪರಿಸ್ಥಿತಿ ಏನಾಯ್ತು? ಆರ್ ಶಂಕರ್, ರಾಣೆಬೆನ್ನೂರಿನ ಆರ್ ಶಂಕರ್ ಪರಿಸ್ಥಿತಿ ಏನಾಯ್ತು? ಹೊಸಕೋಟೆಯ MTB ನಾಗರಾಜ್ ಅವರ ಪರಿಸ್ಥಿತಿ ಏನಾಯ್ತು? ಅಥಣಿಯ ಮಹೇಶ್ ಕುಮಟಳ್ಳಿ ಅವರ ಪರಿಸ್ಥಿತಿ ಏನಾಯ್ತು? ಮಸ್ಗಿಯ ಪ್ರತಾಪ್ ಗೌಡ ಪಾಟೀಲ್ ಅವರ ಪರಿಸ್ಥಿತಿ ಏನಾಯ್ತು? ಮತ್ತೆ ಈಗ ಸುಧಾಕರ್ ಅವರ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಬಹುದೆನ್ನುವ ಭಯಕ್ಕಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲಿಕ್ಕೆ ಸುಧಾಕರ್ ಅವರು ಬಹುದೊಡ್ಡ ಪ್ರಯತ್ನನೇ ಮಾಡ್ತಾ ಇದ್ದಾರೆ. ಇದಕ್ಕೆ ತಡೆಯಾಗಿ ಒಂದ್ ರೀತಿ ಹಾದಿ ಬೀದಿ ಜಗಳ ಆಗುವ ಮಟ್ಟಿಗೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ರಂಗೇರ್ತಾ ಇದೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ SR ವಿಶ್ವನಾಥ್ ತನ್ನ ಪುತ್ರನಿಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಕೂಡ ಟಿಕೆಟ್ಗಾಗಿ ಬಹುದೊಡ್ಡ ಫೈಟ್ನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಟಿಕೆಟ್ ಕೊಡದೆ ಹೋದ್ರೆ, ಸುಧಾಕರ್ಗೆ ಟಿಕೆಟ್ ಕೊಟ್ರೆ ಅಥವಾ ಕಾಂಗ್ರೆಸ್ನ ಮಾಜಿ ಶಾಸಕ NH ಶಿವಶಂಕರ್ ರೆಡ್ಡಿ ಅವ್ರನ್ನ ಆಪರೇಷನ್ ಕಮಲದ ಮೂಲಕ ಪಕ್ಷಕ್ಕೆ ಸ್ವಾಗತಿಸಿ ಅವರಿಗೆ ಏನಾದ್ರೂ ಟಿಕೆಟ್ ಕೊಡ್ತಾರ, ಆ ಮೂಲಕ SR ವಿಶ್ವನಾಥ್ ಅವರ ನಡೆ ಏನಾಗುತ್ತೆ ಅನ್ನುವುದರ ಮೇಲೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಣ ಮತ್ತಷ್ಟು ರಂಗೇರಲಿದೆ.